ನಮ್ಮಮ್ಮ ಇರೋವರೆಗೂ ಯಾರು ಏನು ನನ್ನ ಮಾಡೋಕ್ಕಾಗಲ್ಲ. ಏನು ಏಟಾಯ್ತವ? ಏನಕ್ಕೆ ಹೊಟ್ಟೆ ಕಣ್ಣೆಲ್ಲ ಕಿತ್ಕೊತದೆ ತಾಯಿಯಾಗಿ ಕಣೋ, ಯಾಕೆ ಹಿಂಗೆ ಅಯ್ಯೋ ಅನಿಸ್ತೀರಾ? ನಾನು ಎಷ್ಟು ಸ್ಟ್ರೈಟಾಗಿ ಹಿಂಗೆ ನಡಿಬೇಕು ಅಂದ್ಕೊಂಡ್ರು ಇದೇ ಚೆನ್ನಾಗಿ ಕಂಫರ್ಟ್ ಅನ್ಸೋದು. ರಕ್ತದಿಂದ ಮೊಗ್ಗಿನ ಜಡ ತುಂಬ ಚೆನ್ನಾಗಿರ್ತದೆ, ಲುಕ್ ಕ್ರಿಯೇಟ್ ಮಾಡಿದ್ದು ನಂದು ಮದುವೆ. ನಮ್ಮ ಅಪ್ಪ ನೋಡಕ್ ಬರಕ್ ಮುಂಚೆ ಒಂದು ಹುಡುಗ ಬಂದಿದ್ರಂತೆ, ಲೇಡೀಸ್ ವಾಚ್ ಹಾಕೊಂಬಂದ್ಬಿಟ್ಟಿದ್ರಂತೆ. ಐ ಮೀನ್ ವಾಚ್. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ನಮ್ಮಮ್ಮ ಇರೋವರೆಗೂ ಯಾರು ಏನು ನನ್ನ ಮಾಡೋಕ್ಕಾಗಲ್ಲ. ಅರ್ಥ ಆಯ್ತಾ? ಅಮ್ಮ ಹೊಡೆದ ಅಮ್ಮ ರೆಕಾರ್ಡ್ ಮಾಡ್ಕೊಂಡಿದ್ದೀನಮ್ಮ ನಾನು ಅದನ್ನ. ಯಾಕೋ ಏನ್ ಏಟಾಯ್ತವ? ಇಲ್ಲ ಯಾಕೋ ತುಂಬದ ಪಸರಂಗ್ಸ್ ಹಿಂಸೆ ಕೊಡ್ತೀರಾ ಎಲ್ಲಾರು ಸೇರ್ಕೊಂಡು? ಏ ದೇವಸಿ ಮುಂಡೆ ಮಗನೆ ತೊಲಕ ಆಚಕಡಿಕೆ ಏನ್ ನೋಡಿದ್ನಿ ಅವನು? ತಟ್ಟೆಲಿ ಬಟ್ಟೆ ಏನಕ್ಕ ಅಪ್ಪು ಅವಳು ಹೆಂಗ್ ಸಾಯ್ತವಳೆ ಗೊತ್ತಿಲ್ಲ. ಅವಳು ಹೊಟ್ಟೆ ಕಣ್ಣೆಲ್ಲ ಕಿತ್ಕೊತದೆ ತಾಯಿಯಾಗಿ ಕಣೋ, ಯಾಕೆ ಹಿಂಗ ಅಯ್ಯೋ ಅನಿಸ್ತೀರಾ? ಏನಾಯ್ತವ? ಅವನೇನಂತ ಗೊತ್ತಮ್ಮ ಅಂದ್ರೆ ನಾನೇ ಫಸ್ಟು, ಅದಾದ್ಮೇಲೆ ಅಮ್ಮ ಮತ್ತೆ ಪ್ರೆಗ್ನೆಂಟ್ ಆಗಿ ಅದು ನಿಲ್ಲಿಲ್ಲ ಪ್ರೆಗ್ನೆನ್ಸಿ. ಸೊ ಅವ್ರೇನಾರ ಹುಟ್ಟಿದಿದ್ರೆ ನನ್ನನ್ನು ಸಾಯಿಸ್ಬಿಡ್ತಿದ್ರಂತೆ, ನನ್ನ ತಡ್ಕೊತಾನೆ ಇರಲಿಲ್ವಂತೆ, ಹಂಗೆ ಹಿಂಗೆ ಅಂತ ಅಂದ. ಅದಕ್ಕೆ ನಾನಂದೆ ನಮ್ಮಮ್ಮ ಇರೋವರೆಗೂ ಯಾರು ಏನು ಮಾಡೋಕ್ಕಾಗಲ್ಲ ನನಗೆ ಅಂತ ಅಂದೆ. ಅದಕ್ಕೆ ನೋಡ್ತೀಯಾ ಅಂತ ಈಗ ಹೊಡೆದ. ಯಾರನ್ನ ಬಂದು ನಮ್ಮಮ್ಮ ಸಮಾಧಾನ ಮಾಡಿದ್ದು? ಏನಾಗಿಲ್ಲ ಭಯಮ್ಮ. ಒಂದು ಪ್ರಮೋಷನ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾನು ಎಷ್ಟು ಸ್ಟ್ರೈಟಾಗಿ ಹಿಂಗೆ ನಡಿಬೇಕು ಅಂದ್ಕೊಂಡ್ರು ಇದೇ ಚೆನ್ನಾಗಿ ಕಂಫರ್ಟ್ ಅನ್ಸೋದು. ಆಮೇಲೆ ಪಾಪ ಏನು ಗೊತ್ತಾ, ಇದನ್ನ ಈ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಪ್ರತಿಯೊಂದು ಮೂಮೆಂಟ್ನ ಪ್ರತಿಯೊಂದು ಇದನ್ನ ಕ್ಯಾನ್ಸಲ್ ಇಟ್ಕೊಬೋದು. ಈಗ ಅಷ್ಟೊಂದು ಗೊತ್ತೇ ಆಗಲ್ಲ ಅನ್ಕೋ. ಹಸ್ನೇದು ಹೌದು, ಒಂಥರ ಎಲ್ಲ ಅಳಿಸೋಗಿರುತ್ತೆ. ಇರಿ ಡೋರ್ ತೆಗಿಯೋಕ್ಕಾಗಲ್ಲ, ಒಳಗಡೆ ಕುತ್ಕೊಂಡು ಮಾಡ್ತೀವಿ. ಏನವ ಯೂಟ್ಯೂಬರ್ ಅಂತ? ವಾವ್, ಯೂಟ್ಯೂಬರ್ ಅಂದಿದ್ದವನು, ಯೂಟ್ಯೂಬ್ ಮಾಡೋರು ಅಂದಿಲ್ಲ. ಹೋಗಿದ್ರೆ ನಾವೀಗ ಎಲ್ಲಿ ಹೋಗ್ತಿದ್ವಿ? ಪ್ರಿಮಸ್. ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಏನು ಅರ್ಥ ಆಗಿದ್ದು ಅಂದರೆ, ಬೇಡ ಚಿನ್ನ ಬ್ಲೋಗಿ ಎಲ್ಲ ಬಿಡ್ಬೇಡ. ಏನು ಮಾಡ್ತವ್ರೆ? ಆ ಗಾಡಿದು ಗ್ಲೋ ಬಿಡ್ತಾವ್ರೆ. ಸ್ಟೆಪ್ ಇದು ನಾವು ಚಿಕ್ಕ ವಯಸ್ಸೆಲ್ಲ ಮಾಡಿದ್ದೀವಿ. ಏನದು ಫಸ್ಟ್ ಪ್ರೆಗ್ನೆನ್ಸಿಲಿ ಅರ್ಥ ಆಗಿದ್ದೇನಪ್ಪ ಅಂದರೆ, ಪ್ರೆಗ್ನೆಂಟ್ ಇರುವಾಗ ಚೆನ್ನಾಗಿರುತ್ತೆ, ಡೆಲಿವರಿ ಆದಮೇಲೆ ಕಷ್ಟ ಅಂತ ಅರ್ಥ ಆಗಿತ್ತು. ಆ್ಯಂಡ್ ಇದೆಲ್ಲ ಈಸಿ, ಬ್ರೆಸ್ಟ್ ಫೀಡಿಂಗು ಅದೆಲ್ಲನೇ. ಆ್ಯಕ್ಚುಯಲ್ ಪ್ರೆಗ್ನೆನ್ಸಿ ಗೊತ್ತಾ? ಮ್ಯಾಪ್ ಹಾಕೊಂಡ್ಬಿಡ್ತೀನಿ. ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ ಹೊರಗಡೆ. ಈ ಅಪಾರ್ಟ್ಮೆಂಟ್ಸ್ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ. ಐ ಲವ್ಡ್ ಇಟ್.
ಸೊ ಇವಾಗ ಏನೋ ತಿನ್ಬೇಕು ಅನಿಸ್ತಾ ಇದೆ, ಸ್ವಲ್ಪ ನೋಡೋಣ. ಏನು ತರಬೇಕು ಹೇಳಿ? ಒಂದೇ ಒಂದು ಸ್ಲೈಸ್ ಬ್ರೆಡ್ ಟೋಸ್ಟು, ಒಂದು ಚಾಕ್ಲೇಟ್ ಕೇಕ್. ಈ ವೈಬಲ್ಲಿ ಅಲ್ಲಿ ನೋಡಿ, ಅಲ್ಲಿ ಒಳ್ಳೆ ಕಲ್ಲರ್ ಗಿಡ, ಕಾರಲ್ಲಿ ಕೂತ್ಕೊಂಡು ಮಳೆ ಹನಿ ಬೀಳ್ತಾ ಇದೆ. ಈ ಗ್ಯಾಪಲ್ಲಿ ಇದನ್ನ ತಿನ್ನಬೇಕು ಅಂತ ಬಯಸ್ಕೊಂಡಿದ್ದಾಳೆ. ನೀವೇನು ತಿನ್ನಲ್ವಾ? ನಾನೇನೋ ಪ್ಲ್ಯಾನ್ ಮಾಡ್ಕೊಳ್ಳಿ. ಬಿಸಿ ಬಿಸಿ ಮಾಡಿ ಕೊಡೋಕೆ ಹೇಳಿ, ನಾನು ಬಿಸಿ ಬಿಸಿ ತಿನ್ಬೇಕೇನಾದರೂ. ಆಯಿತು. ಬೇರೆ ಏನಾರ ಕಲರ್ಫುಲ್ ಆಗಿ ಕಂಡ್ರೆ ನನಗೋಸ್ಕರ ಸರ್ಪ್ರೈಸ್ ಆಗಿ ತಗೊಬನ್ನಿ. ಓಕೆ, ಈ ಟೈಮಲ್ಲಿ ಕಲರ್ ತಿನ್ನಬಾರ್ದು. ಏನು ಸಖತ್ತಾಗಿದೆ ಕ್ಲೈಮೇಟ್. ಹಿಂಗೆ ಇದ್ಬಿಟ್ರೆ ಮಜಾ ಸಖತ್ತಾಗಿರುತ್ತೆ. ಏನೋ ತಿನ್ಬೇಕು ಅನಿಸ್ತಾ ಇದೆ ಅಂತ. ಇಪ್ಪತ್ತೈದು ಲೈಟ್ ಹೋಗ್ಬಿಡುತ್ತೆ. ಪ್ರೊಫೆಸರ್, ನಾನು 5 ಗಂಟೆಗೆ ಇಲ್ಲಿ ಇರಬೇಕಾಗಿತ್ತು. ಆಗಲಿ ಇಲ್ಲ. ಮೌಲ್ಯ ಪ್ರತೀಕ್. ನಮ್ಮ ಮನೆಗೆ ನಾನೇ ಗೆಸ್ಟ್ ಆಗಿದ್ದೀನಿ ಸ್ವಲ್ಪ ದಿನದಿಂದ. ಇನ್ನು 2 ವರ್ಷಗಳ ಕಾಲ ಹೀಗೆ ಇರುತ್ತದೆ ಎಂದು. ಹಾಯ್, ಟಿವಿ ಹಾಕೊಂಡಿಲ್ವಾ? ಏನಾಗಿದೆ ಈ ಡ್ರೆಸ್ಸು? ವಾವ್, ಎಷ್ಟು ಚೆನ್ನಾಗಿದೆ ಈ ಡ್ರೆಸ್ಸು. ಆರಾಮಾಗಿರವ. ಇಲ್ಲಿ ಯಾರು ಬರ್ತಾರೆ? ನಮ್ಮ ಮನೆಗೆ ಯಾರೂ ಬರಲ್ಲ. ಏನಕ್ಕೆ ನಾಚಿಕೆ? ಮೊಮ್ಮಗ ತಾನೆ. ಈಗ ಮನೆಗೆ ಬಂದೆ ವಾಪಸ್ಸು. ಒಂದು ನಿಮಿಷ ಎಲ್ಲೋದ್ರು ನೋಡಿದ್ರೆ ನಿಲ್ಸೋ ಥರ ನಿಲ್ಲಿಸ್ಬಿಟ್ಟು ಹೋಗೇ ಬಿಟ್ಟವರಲ್ಲ. ಎಂಥ ದೇವ್ರೆ. ಪ್ರತೀಕ್ ಅಂತೂ ನಟೋರಿಯಸ್ ಆಗಿದ್ದಾರೆ, ನಟೋರಿಯಸ್. ಯಾರೋ ಯಾರೋ ನೀನು? ಪಪ್ಪಾ, ಎಲ್ಲೋ ಪಪ್ಪ? ಬಿಲ್ಲು ಕಳೆದಾಕೊಂಡಿದ್ದೀರಲ್ಲ. ನಿಂಗೆ ಗೊತ್ತಾಗುತ್ತಾ? ನಾವು ಯಾರದು? ತೋಳಮ್ಮ. ಅಮ್ಮ, ಇದೊಂದೇ ಇರೋದಮ್ಮ, ನಾನು ಮತ್ತೆ ಮಾಡ್ಸೋಕ್ಕಾಗಲ್ಲ. ಆಮೇಲೆ ಪ್ರತೀಕ್ ಎದ್ದೇಳಿ. 1 2 ಹೇಳ್ಕೊಡ್ತಾ ಇದ್ದೀನಿ, ಹೇಳ್ತೀನಿ. ಆನವ್ ಇಲ್ಲಿ ಹೇಳಮ್ಮ. ಪಪ್ಪ ಅಳ್ತಾ ಇದೆ. ಏನು ಕೊಡದೆ ಆನವ್? ಅಯ್ಯೋ, ಅಳ್ತಾ ಇದೆ ಪಪ್ಪ. ಆನವ್ ಏನು ಕೊಡದೆ ಆನವ್? ಸಾರಿ ಕೇಳಮ್ಮ. ಸಾರಿ ಪಪ್ಪ, ಸಾರಿ ಕೇಳು ಅನ್ನವ್ ಎಲ್ರಿಗೂ. ಇಳಿಸ್ರಿ. ಆಕ್ಟಿಂಗ್ ಮಾಡ್ತವನೆ.
ನಾರ್ಮಲ್ ಇಲ್ಲ, ಜೋರಾಗಿ ಮಾಡಿದ ಅವ್ರಿಗೂ ಗೊತ್ತಾಯ್ತು. ಮೂಗಿಲ್ಲ ಬಿಸ್ಸೋಯ್ತು. ಸಾರಿ ಕೇಳಿ ಇವಾಗ. ಸಾರಿ ಕೇಳಮ್ಮ ಪಪ್ಪಾಗೆ. ಸಾರಿ ಕೇಳು. ಸಾರಿ ಪಪ್ಪ. ಕಿಸಿ ಕೊಡು, ಸರಿ ಹೋಗ್ತೀನಿ. ಓಕೆ. ಓಕೆ, ಸಾರಿ. ನೋಡಿ, ಬೈ ಬೈ. ಕೈ ಕಟ್ಟು, ಕೈ ಕಟ್ಟು, ಕೈ ಕಟ್ಟು. ಮುಖ ನೋಡಿಲಿ. ಆನವ್ ಕೈ ಕಟ್ಟು, ಆನವ್ ಕೈ ಕಟ್ಟು. ಅವ್ನು ಏನ್ ಮಾಡ್ದ ಗೊತ್ತಾ ನಿಜವಾಗ್ಲೂ ಅವನು ಅಲ್ಲಿ? ಹಾ ಅದೆಲ್ಲ ಬೀಳಿಸ್ತಾವನು. ಹೌದಾ? ಎಲ್ಲ ನೀನೇ ಬೀಳಿಸಿದ್ದೆಲ್ಲ. ಸರಿ, ಆನವ್ ಕೈ ಕಟ್ಟು, ಕೈ ಕಟ್ಟಮ್ಮ. ಕೈ ಕಟ್ಟು, ಕೈ ಕಟ್ಟು, ಕೈ ಕಟ್ಟು. ಆನವ್ ಕೈ ಕಟ್ಟು. ನೋಡ್ದ? ಅದು ರಾಂಗ್. ಓ, ಸ್ವಲ್ಪ ಡೌನ್ ಇದೆ, ಗೊತ್ತಾಗೋಯ್ತು. ಕ್ಯಾಮ್ರಾ ಇದ್ದ ಆನ್ ಮಾಡ್ದಂಗೆ ಮಾಡ. ಗುಡ್ ಬಾಯ್. ಈಗಲೇ ಅವ್ರಿಗೆಲ್ಲ ಗೊತ್ತಾಗುತ್ತೆ ಪಾಪ. ಸಾರಿನೇ ಹೇಳಲ್ಲ ಅವ್ನು, ಬಾಯಲ್ಲೇ ಬರಲ್ಲ ಸಾರಿ. ರಕ್ತದಿಂದ. ಹೇಳಿ, ಏನ್ ಮಾಡಿದ್ರಿ ಹೇಳಿ ಇವಾಗ ತಂದ್ಕೊಡಕ್ಕೆ. ಬಂದಿದ್ದನು ಹೋಗಿ ಅಷ್ಟು ದೂರ ತಗೊಂಡು ಮತ್ತೆ ಬಂದಲ್ಲಿ ಕೊಟ್ಟು ಈಗ ಅಮ್ಮನಿಗೆಲ್ಲ ಕೊಡಕ್ಕೆ ಹೋಗ್ತಾ ಇದ್ದೀನಿ ಈಗ ಮನೆಗೆ. ನೀವು ತಿನ್ನೋ ಎಗ್ ರೈಸ್ ಇದೆ, ಒಂಚೂರು ಎತ್ಕೊಂಡು ಹೋಗಿ ಪಾಪ. ನಂಗೆ ಯಾರು ತಿನ್ನಲ್ಲ ಇಲ್ಲಿ ಮನೇಲಿ. ಹೌದಾ? ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ? ಪ್ರಭಾ, ಸೀಮಂತ ಆಯ್ತಲ್ಲ, ನಾನು ಸೀಮಂತ ಮಾಡ್ಕೊಳ್ಳೋವಾಗ ನಿನ್ನ ಸೀಮಂತ ನೆನಪಾಯ್ತಾ? ಎಲ್ರಿಗೂ ಆಗಿರುತ್ತಲ್ವಾ ಹಂಗೆ? ಏನು ನೆನಪಾಯ್ತು? ಹಿಂಗೆಲ್ಲ ನಾನು ಮಾಡ್ಕೊಂಡ್ಲಿಲ್ವಲ್ಲ ಅಂತ ನೆನಪು ಅನ್ಸ್ತು. ಅಲ್ಲ, ಅಷ್ಟೊಂದು ಈಗವಾಗ ಹಂಗೆ ಮಾಡ್ತಾ ಇದ್ದಾರೆ. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಏನು ಇರಲಿಲ್ಲ. ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು, ಅದು ನೆರವೇರಲಿಲ್ಲ. ಅವಾಗಲ ಹಿಂಗೆ ಮಾಡ್ಬಿಡೋಣ, ಆಸೆ ಈಡೇರ್ಸೋಣ ನಿಂದು. ಈಗ ಚಂದನ ಯಾವ್ಯಾವ ಟೈಮ್ಗೆ ಯಾವ್ಯಾವ ಕಡೆಗೆ ಏನನ್ನು ಮಾಡಬೇಕು ಅದು ಮಾಡಿದ್ರೆ. ಏನು ಆಸೆ ಇತ್ತಮ್ಮ ನಿಂಗೆ? ನನಗೆ ಆವಾಗಲೇ ಮೈಸೂರು ಸಿಲ್ಕ್ ಸೀರೆ ಸ್ಕೈ ಬ್ಲೂ ಕಲರ್ದು ಇಷ್ಟ ಆಯಿತು ಕಣಮ್ಮ. ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ ಗೊತ್ತಿಲ್ಲ ನನಗೂ ಹಂಗೆ. ನಾನು ಅದು ಏನಕ್ಕೆ ಕೇಳಿದೆ, ನೀನು ಹೇಳಿದ್ಮೇಲೆ ಅಲ್ಲಿ ಸಿಂಕ್ ಆಗ್ತಿದೆ. ನಾನು ಅದೇ ಅಲ್ವಾ ಕೇಳಿದ್ದು. ಹೌದು, ಅಲ್ಲೋಡಲ್ಲೇ ಅವನ್ನ ತಿರುಗಿ. ನಂದು ಮೈಸೂರು ಸಿಲ್ಕ್ ಸೀರೆ ಬೇಕು ಅಂತ ಇವತ್ತಿಂದ ಅಲ್ಲ, ನನಗೆ ಭಾಳ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಏನೋ ಆಸೆ, ಮೈಸೂರು ಸಿಲ್ಕ್ ಸೀರೆ ಅಂದರೆ ಆಸೆ. ಅವಾಗ ಮೈಸೂರು ಸಿಲ್ಕ್ ಸೀರೆ ತಗೊಳಕ್ಕಾಗಲ್ಲ, ಕ್ರೇಪ್ ಸಿಲ್ಕಲ್ಲಿ ಆಸೆ ತೀರ್ಸ್ಕೊತಾರೆ. ಅದು ಕ್ರೇಪ್ ಸಿಲ್ಕೆ ಕೇಳಿದ ಅವಾಗ. ಮೈಸೂರು ಸಿಲ್ಕ್ ಅಂದರೆ ನಮ್ಮ ಲೆಕ್ಕಾಚಾರದಲ್ಲಿ ಕ್ರೇಪ್ ಸಿಲ್ಕ್ ಇವಾಗ ಮೈಸೂರು ಸಿಲ್ಕ್ ಅಲ್ವಾ. ಲೆಕ್ಕಾಚಾರದಲ್ಲಿ ಕೇಳಿ ಸ್ಕೈ ಬ್ಲೂ ಕಲರ್ ಬೇಕು. ನನ್ನ ಫೇವ್ರೆಟ್ ಕಲರ್ ಯಾವಾಗಲೂ ಸ್ಕೈ ಬ್ಲೂ ಕಲರ್. ಅದು ಬೇಕು ಅಂತ ಕೇಳಿದ್ದೆ. ನಿಮ್ಮಪ್ಪ ಹ್ಞೂ ಅಂತ ಹೇಳಿದ್ರು. ಅದೇನೋ ಚೇಂಜ್ ಮಧ್ಯದಲ್ಲಿ ಏನೇನಾಯ್ತೋ, ಏನೇನು ಇದು ಮಾಡ್ತೋ, ಅದು ಅವಾಗಿನ ಕಾಲದ್ದು ಹೇಳಕ್ಕಾಗಲ್ಲ ಬಿಡು. ಸುಮ್ಮನೆ ಅದೆಲ್ಲ ಒಂದು ಇದಾಗುತ್ತೆ. ಕೊನೆಗೆ ಆಸೆ ನೆರವೇರದೆ ನನಗೆ ಇಷ್ಟ ಇಲ್ದರ ಸೀರೆ ಉಡಿಸಿ, ಇಷ್ಟ ಇಲ್ದರ ರೀತಿನಲ್ಲಿ ಸೀಮಂತ ಆಯಿತು. ಇಷ್ಟ ಇಲ್ಲ, ಅದು ನೆನ್ಸ್ಕೊಳಕ್ಕೆ ಬೇಜಾರಾಗುತ್ತೆ. ಸೊ ನನಗೆ ಅರ್ಥ ಆಗಿದೆ ಏನಂದ್ರೆ ಮಮ್ಮಿ, ಈ ಸೀಮಂತದಲ್ಲಿ ಅಥವಾ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಂಗೆ ನೋಡ್ಕೊತಾರೆ ಅಥವಾ ಹೆಂಗೆ ಟ್ರೀಟ್, ಅದೇ ಸತ್ಯ. ತುಂಬ ಚೆನ್ನಾಗಿ ಅದು ಇದಾಗುತ್ತೆ. ಇನ್ನೊಂದೇನು ಅಂದರೆ, ಈಗ ಕಾಲದ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಮೌಲ್ಯ. ಅವ್ರವ್ರದ್ದು ಆಸೆಗಳನ್ನ ಹೇಳೋಷ್ಟು ರೈಟ್ಸ್ ಇದೆ, ಹೇಳೋಷ್ಟು ಇದು ಇದೆ. ನಮ್ಗೆ ಅವಾಗ ಇರಲಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಬಳೆ ಹಾಕ್ಕೋಬೇಕು ಅನ್ನೋ ಆಸೆ, ಅದೂ ನೆರವೇರಲಿಲ್ಲ. ಹೂವು ಮಗ್ಗಿನ ಜಡೆ ಹಾಕೋಬೇಕು ಅನ್ನೋ ಆಸೆ ಇತ್ತು, ಅದು ನೆರವೇರಲಿಲ್ಲ. ಆ್ಯಕ್ಚುಲಿ ಆಸೆ ನೀನು ನನ್ನ ಹತ್ರ ನೆರವೇರಿಸ್ಕೊಂಡೆ ತಾನೇ. ನಾವು ಪ್ರೆಗ್ನೆನ್ಸಿ ಇಲ್ಲ ಮಮ್ಮ ಫುಲ್ ಹಠ, ಮುಗ್ಗಿನ ಜಡೆ ಹಾಕೊಮ್ಮ, ಯಾರಮ್ಮ ಮುಗ್ಗಿನ ಜಡೆ ಹಾಕೊಂತಾರೆ, ಹೋಗಮ್ಮ ಸುಮ್ಮನೆ ಅಂತ. ನಾನು ಪ್ಲೀಸ್ ಕಣೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಕೊನೆಗೆ ಮುಗ್ಗಿನ ಜಡೆ ಹಾಕ್ಕೊಂಡಿದ್ದೆ ನಾನು. ನೋ ಪ್ರೆಗ್ನೆನ್ಸಿ ಸೀಮಂತಕ್ಕೆ ಹಾಕ್ಕೊಂಡಿದ್ನಾ? ಇಲ್ಲ
ಮದುವೆಯಲ್ಲಿ ಹಾಕೊಂಡಿದ್ದು ಅಂದರೆ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿಸ್ಕೊಂಡಿದ್ನಲ್ಲ, ನಾರ್ಮಲ್ ಜಡೆ ಹಾಕೊತೀನಿ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದಾಗ ತುಂಬ ಹಠ ಮಾಡಿ, ಇಲ್ಲ ನಿನ್ನ ಮುಗ್ಗಿನ ಜಡೆ ಟ್ರೆಡಿಷ್ನಲ್ ಹಳೇದು ಅದೇ ಥರನೇ ಮದುವೆಯಲ್ಲಿ ಮೊಗ್ಗಿನ ಜಡೆ ತುಂಬ ಚೆನ್ನಾಗಿರ್ತದೆ, ಲುಕ್ ಕ್ರಿಯೇಟ್ ಮಾಡಿದ್ದು ಮದುವೆ. ಇಲ್ಲಿ ಎರಡನೇ ಪ್ರೆಗ್ನೆನ್ಸಿ ಯೂಶಲಿ Anav, I want to talk. I'm a vlogger, okay? Please mind your own business. You don't speak. Anav, shut your mouth. ಈ ಪ್ರೆಗ್ನೆನ್ಸಿಲಿ ನನಗೊಂದು ಆಸೆ ಇತ್ತು, ಏನಂದರೆ ಆಯಿತಾ, ಈ ಪ್ರೆಗ್ನೆನ್ಸಿಲಿ ನನಗೊಂದು ಆಸೆ ಇತ್ತು ಏನಂದರೆ ಈ ಪ್ರೆಗ್ನೆನ್ಸಿಲಿ ಎಲ್ಲ ನಾನೇ ಪ್ರಿಪೇರ್ ಮಾಡಿ, ನಾನೇ ಸೆಲೆಕ್ಟ್ ಮಾಡಿ, ಎಲ್ಲ ಜವಾಬ್ದಾರಿ ನಾನೇ ಮಾಡ್ಕೊಬೇಕು ಅನ್ನೋ ಒಂದು ಆಸೆ ಇತ್ತು. ಎಲ್ರಿಗೂ ಥ್ಯಾಂಕ್ಸ್, ಯಾಕಂದರೆ ಯಾರು ಯಾವುದ್ರಲ್ಲೂ ಇಂಟರ್ಫಿಯರ್ ಆಗಲಿಲ್ಲ, ಹಾಗೆ ಹಿಂಗೆ ಅಂತ ಏನು ಹೇಳಲಿಲ್ಲ. ಎಲ್ಲ ನಾನೇ, ನನ್ನದೇ ಓವರ್ ಆಲ್ ಸೆಟಪ್ಪು ಇದು ಎಲ್ಲ ನಾನೇ ಮಾಡ್ಕೊಂಡಿದ್ದು. ನಂಗೆ ತುಂಬ ಖುಷಿ ಕೊಡ್ತು. ಆ್ಯಂಡ್ ಅದನ್ನು ಎಲ್ಲರೂ ನನಗೆ ಬಂದು ಅಪ್ರಿಷಿಯೇಟ್ ಮಾಡಿದ್ದು, ನೀನೇ ಎಲ್ಲ ನೀನೇ ಸೆಲೆಕ್ಟ್ ಮಾಡಿ ಎಲ್ಲ ನೀನೇ ಮಾಡ್ಕೊಂಡಿದ್ಯಾ ಅಂತ ಹೇಳಿದ್ದು ಇನ್ನೂ ಖುಷಿ, ಇನ್ನೂ ಮೋಟಿವೇಶನ್ ಥರ ಇನ್ನೂ ಖುಷಿ ಆಯಿತು. ಎಲ್ಲರೂ ಖುಷಿ ಆಯಿತು. ಪ್ರತೀಕ್, ನಮ್ಮ ಇನ್ಲಾಸ್ ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದೆ. ಓವರ್ ಆಲ್ ಪ್ರತಿ ಕಾಸ್ಟ್ಯೂಮ್ ಎಲ್ಲನೂ ನಾನೇ ಡಿಸೈನ್ ಮಾಡಿ, ಹಿಂಗೆ ಬೇಕು ನನಗೆ ಅಂತ ಡಿಸೈನ್ ಮಾಡಿಸ್ಕೊಂಡು ಮಾಡಿದ್ದು. ಓವರ್ ಆಲ್ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಅಲ್ವಾ? ಭಾಳ ಖುಷಿ ಆಯ್ತು ನೋಡಿ, ಅದು ಬೀಳ್ಬೇಕು ಇವಾಗ ಅಲ್ವಾ? ಬರೀ ಅಮ್ಮ, ಇನ್ನು ಅದು ನೆಕ್ಸ್ಟ್ ಬೇಬಿ ಬಂದಮೇಲೆ ಏನು ಕತೆನೋ ಹೆಂಗೋ ಏನೋ, ಅಯ್ಯೋ ದೇವ್ರೆ, ಒಂಥರ ನರ್ವಸ್. ನಮ್ಮ ಅಪ್ಪ ನೋಡೋಕೆ ಬರೋಕ್ಕೆ ಮುಂಚೆ ಒಂದು ಹುಡುಗ ಬಂದಿದ್ರಂತೆ. ನನಗೆ ಎಷ್ಟು ರಿಗ್ರೆಟ್ ಮಾಡ್ಕೊತೀನಿ ಅಂದರೆ ಗೈಸ್, ಅವರು ಇಟ್ ವಾಸ್ ಸೋ ರಿಚ್ ಇಟ್ ಸೆನ್ಸ್, ಓಕೆ. ಜೊತೆಗೆ ವೈ ಶಿ ರಿಜೆಕ್ಟೆಡ್ ಅಂತ ಕೇಳಿ ಅವರು ಲೇಡೀಸ್ ವಾಚ್ ಹಾಕೊಂಬಂದ್ಬಿಟ್ಟಿದ್ರಂತೆ. ಐ ಮೀನ್ ವಾಚು ಅದು ಒಂಥರ ಸಿಲ್ಲಿಯಾಗಿ ಕಾಣಿಸ್ತಾ ಇತ್ತು ಕಣೆ. ಅದಕ್ಕೆ ನೀನು ಹುಡುಗನ್ನೇ ಹೆಂಗಮ್ಮ ರಿಜೆಕ್ಟ್ ಮಾಡ್ತೀಯಾ? ಅಮ್ಮ, ಲುಕ್ಸ್ ಅಲ್ಲಿ ಒಬ್ಬ ಮನುಷ್ಯನ ನೀನು ಅಳಿಯೋದು ತಪ್ಪಲ್ವಾ ಅಮ್ಮ? ಗೊತ್ತಿಲ್ಲ ಕಣೆ, ಅವಾಗ ಅನಿಸ್ತು. ಮನುಷ್ಯನ ನೀವು ಹಿಂಗೆ ಅಳದು ಬಿಟ್ರೆ ಈ ಥರ ನೋಡೋ ಹಿಂಗೆ ಸಿಗಾಕೋಬಿಡ್ಬೇಕಾಗತ್ತೆ ಅವಾಗ. ಏನು ಮಾಡ್ಯಾ, ಲೇಡೀಸು ಬೇಕಾದ್ರೆ ಜೆಂಟ್ಸ್ ಹಾಕೋಬಹುದು, ಆದ್ರೆ ಜೆಂಟ್ಸು ಲೇಡೀಸ್ ಹಾಕೊಂಡ್ರೆ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊ. ಅಮ್ಮ, ನೀನ್ ಮಾತಾಡಿ ನೋಡ್ಬೇಕಿತ್ತಮ್ಮ. ನೀನ್ ಹೆಂಗೆ ಹೋಗ್ಲಿ ಬಿಡ್ರಿ, ಒಟ್ನಲ್ಲಿ ರಿಜೆಕ್ಟ್ ಮಾಡ್ಬಿಟ್ರು. ನನಗೆ ಅದು ಘೋರ ಆಘಾತ ಆಗಿದೆ. ನೀನು ಅಟ್ಲೀಸ್ಟ್ ಏನಾದರೂ ರೇಣುಕಪ್ಪನ ಇವ್ರ ಹೆಸರೇನಮ್ಮ, ಏನೋ ಹೆಸರು ಚೆನ್ನಾಗಿಲ್ಲ, ಅದು ಏನೋ ಲಿಂಗಪ್ಪ ಅಂತಾನೆ ಏನೋ ಸಮ್ಮಪ್ಪ, ಓಕೆನಾ? ಅವ್ರಾಗಲಿಲ್ಲ ನಮ್ಮಪ್ಪ. ಮದುವೆ ಆಗಿ 2 ತಿಂಗಳಿಗೆ ಪ್ರೆಗ್ನೆಂಟಾ ನೀವು? ಚೆಲುವೆ ಹೆಂಗಾಯ್ತಾ? ಏನಮ್ಮ ಹೆಂಗಾಯ್ತಾ ಅಂತ ಇದೆಯಾ? ಇದೆಲ್ಲ ಹೇಳಕ್ಕಾಗಲ್ಲ ಅಮ್ಮ, ಇದು ಫ್ಯಾಮಿಲಿ ಶೋ, ಫ್ಯಾಮಿಲಿ ವ್ಲಾಗ್. ಅಪ್ಪು ಆನವ್ ಅದ್ರೂ 4 ವರ್ಷ ಆದಮೇಲೆ ನನ್ನ ತಮ್ಮನ್ನ ಬೇರೆ ನೀನು ಏನಕ್ಕಮ್ಮ? ನಾನು ಒಬ್ಬಳೇ ಸಾಕಾಗ್ಲಿಲ್ವ ನೀನು? ಓ, ಒಂದನ್ನೇ ಮಾಡ್ಕೊ, ಮೊದಲು ಬೇರೆ ನೀನೇ 2 ಮಾಡ್ಕೋತೀವಿ, ನಾನು 2 ಮಾಡ್ಕೊಳ್ತೀನಿ. ಅಲ್ಲಮ್ಮ, ಹಂಗಲ್ಲ. ಮೊದಲು ನೀನ್ ಹೆಣ್ಣು ಹುಟ್ಟಿರೋದೇ ಕ್ರೈಮ್ ಅಂತ ಇದ್ರು ನಮ್ಮ ಮನೆಯಲ್ಲಿ. ಅಪ್ಪಗೂ ಎಸ್ಕೇಪ್ ಆಗಿ ಮಾಡ್ಕೊಂಡಿದ್ದೀನಿ. ದೇವತಾ ಮನುಷ್ಯ ಒಬ್ಬ ಹುಡಬೇಕಾಗಿತ್ತು. ಅದೇನೋ ನನ್ನ ಪುಣ್ಯಕ್ಕೆ ಗಂಡು ಮಗ ಆಯ್ತು ಅಷ್ಟೇ. ಸ್ವಾಮಿಯೇ ಅಯ್ಯಪ್ಪ. ಫಸ್ಟ್ ಹೆಣ್ಮಗು ಆಗ್ಬಿಟ್ರೆ ನಮ್ಮ ಇದ್ರಲ್ಲಿ, ನಮ್ಮ ಟೈಮಲ್ಲಿ ಎಲ್ಲ ಈಗಲೂ ಇದೆ ಮಮ್ಮಿ, ಅದು ಈಗಲೂ ಇದೆ ನಮ್ಮ ಜನರೇಷನ್ ಅಲ್ಲಿ. ಅಪ್ಪ ಬೇಡಪ್ಪ ಚುಚ್ಚು ಮಾತುಗಳನ್ನ ಕೇಳಿ, ನಮ್ಮ ತಾಯಿಗೂ ಹೆಣ್ಣ, ನನಗೂ ಹೆಣ್ಣ, ನಿಮ್ ತಂಗಿಗೂ ಎಣ್ಣ, ಮೊದಲನೇ ಎಣ್ಣ. ಇವ್ರು ಅಮ್ಮನ ತರ ಎಲ್ಲ ಎಣ್ಣೆತ್ಕೊಂಡ್ ಕುತ್ಕೊಂಡ್ಬಿಟ್ಟಾರೆ ಫಸ್ಟ್. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಹೆಣ್ಣಾಗಿಲ್ಲಪ್ಪ.
ಇವಳೇ ಫಸ್ಟ್ ಎಣ್ಣೆ ಎತ್ತಿರೋದು. ಅದೇನು ಕರ್ಮನು ಅಂತ ಒಂದು ಮಾತಾಡೋರು ಚುಚ್ಚು ಮಾತನ್ನ. ಆದ್ರೆ ಈ ಲೆಜೆಂಡ್ ಹೌದು, ನನ್ನ ಮಗಳು ಹುಟ್ಟಿದಾಗ ದೇವರಣ್ಣಗೆ ನನಗೆ ನೋವಾಯ್ತು, ಎಲ್ಲ ಬೇಜಾರಾಯಿತು. ಆದರೆ ಮಗು ಮಕ ನೋಡಿದ ತಕ್ಷಣ ಮುದ್ದಾಗಿದ್ಲು. 3.25 kg ನನ್ನ ಮಗಳು ಹುಟ್ಟಿದಾಗ. 3.25 kg ಇದ್ನ 3.25 kg ಚಬ್ಬಿಯಾಗಿ ದೇವರಣ್ಣಗೂ ಸಿಸ್ಟರ್ಗಳು ನನ್ನ ಕೈ ಕೊಟ್ಟೇ ಇಲ್ಲ. ನಾನು ಬರೋವರೆಗೂ ನಾನು ಡಿಸ್ಚಾರ್ಜ್ ಆಗಿ ಬರೋವರೆಗೂ ನನ್ನ ಕೈ ಕೊಟ್ಟಿಲ್ಲ. ಅಮ್ಮ ನಿಂದು ಡೆಲಿವರಿ ಹೆಂಗಿತ್ತು ಹೇಳಮ್ಮ. ನಿಜವಾಗ್ಲೂ ನನ್ನ ಫಸ್ಟ್ ಡೆಲಿವರಿನ ನಾನು ಮರೆಯೋಕ್ಕೆ ಆಗಲ್ಲ ಮೂಲ್ಯ. ನಾನು ಹುಟ್ಟಿದ್ದು ಸಂತ್ ಮಾತಾಸ್ ಹಾಸ್ಪಿಟಲ್. ಎಲ್ಲಿರೋದದು? ಕಾರ್ಪೊರೇಷನ್. ನನ್ನ ಡೆಲಿವರಿ ಇದು ಏನು ಅಂದರೆ ನಾರ್ಮಲ್ ಡೆಲಿವರಿನಾ? 2? ಹೌದು, ನಾರ್ಮಲ್ ಡೆಲಿವರಿನೇ. ಅಷ್ಟು 3.25 kg ಮಗು ನಾರ್ಮಲ್ ಡೆಲಿವರಿ ಅಂದ್ರೆ ಏನರ್ಥ? ನಾರ್ಮಲ್ ಡೆಲಿವರಿ 4 ನನ್ನ ಮಗ ಹುಟ್ಟಿರೋದೇ 4.25 kg ಮಗನೇ ಡೆಲಿವರಿ ಮಾಡ್ಕೊಂಡು ನಾರ್ಮಲ್ ಡೆಲಿವರಿ ಐತೆ. 3.25 ಇರೋಕ್ಕಾಗಲ್ಲ. 3.25 kg ಆದರೆ ಸ್ವಲ್ಪ ತುಂಬ ಒಂದು ದಿನ ಎಲ್ಲ ಫುಲ್ ಪೇಯ್ನ್ ತಿಂದಿದ್ದೀವಿ. ಕಾದು ನಾರ್ಮಲ್ ಡೆಲಿವರಿನೇ ಮಾಡ್ತಾಯಿದ್ರು. ತುಂಬ ಎಕ್ಸ್ಪೀರಿಯನ್ಸ್ ಏನು ಗೊತ್ತಾ, ಎಲ್ಲ ಜನಾಂಗದವರು ಅಲ್ಲಿದ್ದರು. ನೋವು ತಿನ್ನೋರು ಒಬ್ಬೊಬ್ರು ಒಂದೊಂದು ದೇವ್ರುಗಳು ಹೇಳ್ತಾ ಇದ್ರೆ ನಿಜವಾಗ್ಲೂ ಅದನ್ನು ನನಗೆ ಮರೆಯೋಕ್ಕೆ ಆಗಲ್ಲ. ಆನವ್ಗೆ ಅವನು ಹುಟ್ಟಿದಾಗಿಂದ ಯೂಸ್ ಮಾಡ್ತಿರೋ ಅಂತಹ ಪ್ರಾಡಕ್ಟ್ ಏನೋ ತಂದ್ಕೊಟ್ಟಿದ್ದಾಳಲ್ಲ ಅಮ್ಮ, ಏನದು? ಓ ವಾವ್, ಓಪನ್ ಮಾಡಮ್ಮ. ಇತ್ತು ಟೊಮೊಟೊ ಇವನ್ ಜೊತೆ ಕುಕ್ಕ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. See you all, bye.